ಸ್ವಾಭಿಮಾನಿ ವೇದಿಕೆ ಅಧ್ಯಕ್ಷರು, ನನ್ನ ಎಡಗೈ ಅಂತ ಅಭಿಜ್ಞಾನ ಸ್ವಾಮಿ ಇದ್ದಾರೆ, ಅವರು ಗೌರವಾಧ್ಯಕ್ಷರಾಗಿದ್ದಾರೆ ಈ ವೇದಿಕೆಯಲ್ಲಿ. ಅದೇ ರೀತಿ ಆಫಿಲ್ ಪಾಷಾ ಇದ್ದಾರೆ, ಸಮಾಜ ಸೇವಕರು. ಈ ಪತ್ರಿಕಾಗೋಷ್ಠಿ ಉದ್ದೇಶ ಏನಂದರೆ, ಇದೇ 2026 ಏಪ್ರಿಲ್ನಲ್ಲಿ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಒಂದು ಬೈ ಎಲೆಕ್ಷನ್ ನಡೆದಿರುತ್ತೆ. ಸಾಕಷ್ಟು ಆಕರ್ಷಣೆ ನೀಡುವ ವಿಶೇಷನಾದ ಅದು ದಾವಣಗೆರೆ ಕ್ಷೇತ್ರ. ಅದು ಇದು ರಾಜ್ಯದ ಕಣ್ಣು ಅದ್ರ ಮೇಲೆ ಇತ್ತು. ಯಾಕಂದರೆ ಆಕಾಂಕ್ಷಿಗಳು ಅವರಾಗಿದ್ದು ಪಕ್ಷಕ್ಕಾಗಿ ವರ್ಗ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಬಲಾಢ್ಯರಾಗಿ ಆರ್ಥಿಕವಾಗಿ ಬಲಿಷ್ಠರಾಗಿ ಒಂದು ಕಡೆ ಒಂದು ತಂಡ ಇತ್ತು. ಅವರು ಕೂಡ ಪಕ್ಷದಲ್ಲಿ ಅವ್ರ ತಾತ ಆಗಲಿ, ಅವ್ರ ಅಪ್ಪಾಜಿ ಆಗಲಿ, ಅವ್ರ ತಾಯಿ ಆಗಲಿ ಕಾಂಗ್ರೆಸ್ ಪಕ್ಷದಲ್ಲಿ ಉನ್ನತ ಮಟ್ಟದ ಸ್ಥಾನದಲ್ಲಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷ ಸ್ಥಳೀಯವಾಗಿ ಈ ಪಕ್ಷಕ್ಕೆ ದುಡ್ಡಿರೋರು, ಆ ಜನ ಏನು ಬಯಸ್ತಾ ಇದ್ದಾರೆ, ಆ ಜನ ಯಾಕೆ ಟಿಕೆಟ್ ಕೊಡಬೇಕು ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಅಲ್ಲಿ ಇಂಥ ಅಹಿಂದ ವರ್ಗ ಯಾರಿಗೆ ಗಮನ ನಿಂತಿದೆ ಅವೆಲ್ಲ ಗಮನಿಸಿದರೆ ಏಕಪಕ್ಷೀಯ ನಿರ್ಧಾರವಾಗಿ ಒಂದು ಬಲಾಢ್ಯ ಏನಿದೆ ಅವ್ರಿಗೆ ಒಂದು ಟಿಕೆಟ್ ಕೊಡೋ ಮುಖಾಂತರ ಒಂದು ಮುಸ್ಲಿಂ ಸಮಾಜದ ವ್ಯಕ್ತಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಇದು ಪತ್ರಿಕಾಗೋಷ್ಠಿ ಒಂದು ಉದ್ದೇಶ. ಅಬ್ದುಲ್ ಜಬ್ಬಾರ್ ಅವರು 3 ಸಲ MLC ಆಗೋರು, ಪಕ್ಷಕ್ಕಾಗಿ 30 ರಿಂದ 40 ವರ್ಷ ದುಡಿದಿರೋರು, ರಾಜ್ಯ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿರೋರು, ಸಾಕಷ್ಟು ಜನಾಭಿಮಾನ ಅದು ಹೊಂದಿರೋರು, ಸಾಕಷ್ಟು ಅಭಿಮಾನಿಗಳ ವರ್ಗ ಇದೆ, ಸಾಕಷ್ಟು ಅನುಭವ ಇದೆ, ಸಾಕಷ್ಟು ಬೇಡಿಕೆ ಅವ್ರ ಮೇಲೆ ಇತ್ತು, ನಿರೀಕ್ಷೆ ಕೂಡ ಇತ್ತು ಜಬ್ಬಾರ್ ಸಾಬ್ಗೆ ಒಂದು ಟಿಕೆಟ್ ಸಿಗುತ್ತಂತ. ಈ ಗೊಂದಲದ ಮಧ್ಯೆನೇ ಸಮರ್ಥರವರು ಈಗೇನು ಎಲೆಕ್ಷನ್ ಫೇಸ್ ಮಾಡಿದ್ದಾರೆ ಅವರು, ಸಮರ್ಥ ಮಲ್ಲಿಕಾರ್ಜುನರು, ಇದರ ಮಧ್ಯೆನೇ ಹೋಗಿ ಟಿಕೆಟ್ ಗೊಂದಲದಲ್ಲಿ ನಡೀತಾ ಇರೋ ಸಂದರ್ಭದಲ್ಲಿ ಹೋಗಿ ನಾಮಿನೇಷನ್ ಫೈಲ್ ಮಾಡ್ತಾರೆ. ಇದು ಯಾವುದು ಕೂಡ ಕಾಂಗ್ರೆಸ್ಸು ಹಿರಿಯ ದೊಡ್ಡ ನಾಯಕರಿಗೆ ಯಾವುದು ಕಣ್ಣಿ ಕಾಣಲ್ಲ. ಕೇವಲ ಟಿಕೆಟ್ ಕೇಳಿದರೆ ತಪ್ಪಾಗ್ಬಿಟ್ಟು, ಟಿಕೆಟ್ ಕೇಳಲೇಬಾರ್ದು. 85,000 ವೋಟಿಂಗ್ ಪವರ್ ಮುಸ್ಲಿಂ ಮೆಜಾರಿಟಿ ಇದೆ. ದಾವಣಗೆರೆ 30% ಮುಸ್ಲಿಂ ಮೆಜಾರಿಟಿ ಮೆಜಾರಿಟಿ ಇದೆ. 2,11,000 ವೋಟಿಂಗ್ ಇದೆ. ಇಲ್ಲಿ ಕೊಟ್ಟಿರೋದು ಏನು ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೇಳಬಾರ್ದ, ಏನು ಕೇಳೋದು ಹಕ್ಕಲ್ವ? ಹಾಗಾದ್ರೆ ಮುಸ್ಲಿಂ ಅಲ್ಪಸಂಖ್ಯಾತರು ಬೆಳೆಯೋದು ಹೇಗೆ, ರಾಜಕೀಯ ಬೆಳೆಯೋದು ಹೇಗೆ, ಪ್ರಾತಿನಿಧ್ಯ ಕೊಡಿ ಅಂತ ಕೇಳೋದು ಹೇಗೆ? ನಾವು ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಬಂದು 30 ವರ್ಷ ಗೈದು ಅಷ್ಟು ಕಷ್ಟಪಟ್ಟು ಮೇಲ್ ಬಂದರೂ ಒಂದು ಅವಕಾಶ ಇದ್ರೂ ಆಕಾಂಕ್ಷೆ ಟಿಕೆಟ್ ವಂಚನೆ ಮಾಡಿ ಮೂಲೆ ಗುಂಪು ಮಾಡಿದ್ರಲ್ಲ, ಸುಮ್ಮನೆ ಸರಿನಾ ಅಂತ ನಮ್ಮ ಪ್ರಶ್ನೆ. ಅಷ್ಟು ಮಾಡಿದ್ರಲ್ಲ, ಇಡೀ ಸಮುದಾಯ, ಇಡೀ ರಾಜ್ಯದ ಸಮುದಾಯ ಕಾಂಗ್ರೆಸ್ ಪಕ್ಷ ವಿರುದ್ಧವಾಗಿ ನಿಂತಿದೆ. ಈಗ 2023 ವಿಧಾನಸಭೆ ಚುನಾವಣೆಯಲ್ಲಿ ಈ 135 ಸೀಟ್ ಬರಬೇಕಾದ ಕಾರಣ 97% ಮುಸ್ಲಿಮರು ಏಕಪಕ್ಷೀಯವಾಗಿ ಒಂದೇ ಸೈಡ್ ವೋಟ್ ಮಾಡುವ ಮುಖಾಂತರ ಕಾಂಗ್ರೆಸ್ ಪಕ್ಷ ಇಲ್ಲಿ ತನಕ ಬರೋ ಸಾಧ್ಯತೆ ಆಗಿದೆ. ಅದೇ ರೀತಿ SS ಮಲ್ಲಿಕಾರ್ಜುನ ಅವ್ರಿಗೂ ಕೈ ಹಿಡಿದಿದ್ದಾರೆ ಆ ಭಾಗದ ಜನ. ಈಗ ಸಚಿವರಾಗಿದ್ದಾರೆ, ಎಲ್ಲಿ ಹೋಗಲಿ ತೊಂದರೆ ಇಲ್ಲ ಸ್ವಾಮಿ, ಅದನ್ನು ಕೇಳ್ತಾ ಇಲ್ಲ. ಒಂದನ್ನು ಮೂಲೆ ಗುಂಪು ಮಾಡಿ, ಇನ್ನೊಂದು ಪ್ರತ್ಯಾರೋಪ ಮಾಡಿ, ಅವ್ರ ಹತ್ರ ರಾಜೀನಾಮೆ ತಗೊಂಡು ಪಕ್ಷದಿಂದ ಉಚ್ಚಾಟನೆ ಮಾಡಿ ಮೂಲೆ ಗುಂಪು ಮಾಡಿದ್ರಲ್ಲ, ಇದು ಸರಿನಾ? ಬೇರೆ ಯಾವ ರೀತಿ ಸ್ಟೇಟ್ ಔಟ್ ಹಾಕಿಲ್ವಾ? ಪಕ್ಷದಿಂದ ಯಾವುದೋ ಚುನಾವಣೆ ಸಂದರ್ಭದಲ್ಲಿ ಸ್ಟೇಟ್ ಔಟ್ ಹಾಕಿಲ್ವಾ? ಯಾರು ಹಿಂದೆ ಬಣ ರಾಜಕೀಯ ಮಾಡ್ಕೊಂಡು ಸೋಲಲಿಕ್ಕೆ ಕಾರಣ ಆಗಿಲ್ವಾ? ಯಾಕೆ ಈ ನಿರ್ಧಾರ ಯಾಕೆ ತಗೊಂಡಿರ್ತಾವು? ಅದೇ ರೀತಿ ನಾಸಿರ್ ಅಹಮದ್ ಅವರು ಬಾಗಲಕೋಟೆಯಲ್ಲಿ 1 ವಾರ ಸತತವಾಗಿ ಅಲ್ಲೇ CM ಮಾರ್ಗದರ್ಶನ ಮುಖಾಂತರ ಅಲ್ಲೇ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಹಾಗಾದರೆ ನಮ್ಮ ಸಮುದಾಯಕ್ಕೆ ಸಮಸ್ಯೆ ಬಂದಾಗ ನಾವು ಯಾವ ನಾಯಕರ ಹತ್ರ ಹೋಗಬೇಕು? ಸಮಸ್ಯೆ ತಗೊಂಡು ನಮ್ಮ ಮೈನಾರಿಟಿ ಸಮಸ್ಯೆ ಇರ್ಬೋದು, ಧಾರ್ಮಿಕ ಸಮಸ್ಯೆ ಇರ್ಬೋದು, ಒಬ್ಬರು ವಿಚಾರ ಏನೇ ಸಮಸ್ಯೆ ಬಂದರೂ ನಾವು ನಮ್ಮ ಸಮುದಾಯ ನೀರು ಕಡೆ ಈ ಥರ ಮೂಲಕ ಮಾಡಿಬಿಟ್ರೆ ನಾವು ಯಾರ ಹತ್ರ ಒಂದು ನಮ್ಮ ಸಮಸ್ಯೆ ಆಲಿಸೋದಕ್ಕೆ ಹೋಗಬೇಕು. ಆಲಿಸೋರು ಯಾರು? ಈಗ
ಈಗ ರಾಜ್ಯ ಘಟಕ ಅಂತ ಅಲ್ಪಸಂಖ್ಯಾತ ಘಟಕ ಇತ್ತಲ್ಲ ಸ್ವಾಮಿ, ಅದನ್ನು ಕೂಡ ಬುಡ ಸಮೇತ ಕಿತ್ತಾಕಿದ್ದೀರಿ. ಹಾಗಾದರೆ ನಮ್ಮ ಮುಸ್ಲಿಂ ಮೈನಾರಿಟಿ ವರ್ಗ ಏನಿದೆ, ತಳ ಸಮುದಾಯದಿಂದ ಸ್ವಲ್ಪ ಮೇಲ್ವರ್ಗಕ್ಕೆ ಬಂದಿ ಅಂತ ಒಂದು ಘಟಕ ಸ್ಥಾಪನೆ ಮಾಡ್ತಾರೆ. ತಳ ಸಮುದಾಯ ಅಂತ ಕಿತ್ತಾಗುತ್ತೆ. ಹಾಗಾದರೆ ರಾಜಕೀಯ ಪ್ರಾತಿನಿಧ್ಯನೇ ಸಿಗಬಾರ್ದು, ಬೆಳಿಲೇಬಾರ್ದು ಅಂತ ಅರ್ಥನ, ಇದನ್ನು ಸಂಕೇತನ ಅಥವಾ ಇದನ್ನು ನಮ್ಮ ಪ್ರಶ್ನೆ ಆಗಿದೆ. ಕೇವಲ ನಮ್ಮ ಪ್ರಶ್ನೆ ಅಲ್ಲ, ಈ ರಾಜ್ಯದ ಮುಸ್ಲಿಂ ಜನಾಂಗ ಈ ಥರ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಯಾವುದೇ ಕಾರಣಕ್ಕೂ ಜನ ಇದನ್ನು ಸಹಿಸಕ್ಕಾಗಲ್ಲ. ಹಾಗೆ ಈಗ ಈ ವಿಚಾರವಾಗಿ ರಾಜ್ಯಾದ್ಯಂತ ಪ್ರೆಸ್ ಕಾನ್ಫರೆನ್ಸ್ಗಳು, ಹೋರಾಟಗಳು, ವಿಡಿಯೋ ಕಾನ್ಫರೆನ್ಸ್ಗಳು ಸಾಕಷ್ಟು ಇದನ್ನು ನಡೆದಿದೆ. ಆ ನಿಟ್ಟಿನಲ್ಲಿ ನಾವು ಹಾಸನ ಜಿಲ್ಲಾದ್ಯಂತ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಸ್ವಾಮಿ ನೀವು ಸಮಾಜಕ್ಕೆ ಅನ್ಯಾಯ ಮಾಡಿದ್ರ, ಇದನ್ನು ದಯವಿಟ್ಟು ಸರಿಪಡಿಸಬೇಕು, ಗಂಭೀರವಾಗಿ ಈ ವಿಷಯವನ್ನು ಪರಿಗಣಿಸಬೇಕು. ಏನು ಸರಿ ನಮ್ಮ ನಾಯಕರನ್ನು ಕಡೆಗಣಿಸಿದ್ರ ಅವ್ರು ಮತ್ತೆ ಅವ್ರಿಗೆ ಸೂಕ್ತವಾದ ಸ್ಥಾನಮಾನ ಕೊಡಬೇಕು. ಮತ್ತು ಜಮೀರ್ ಅಹಮದ್ ಖಾನ್ಗೆ ಮಾಧ್ಯಮದ ಮುಖಾಂತರ ತಿಳ್ಕೊಳ್ಳಿ ಏನಂದರೆ ಅವ್ರಿಗೂ ಕೂಡ ತಲೆದಂಡ ಆಗುವ ಸಾಧ್ಯತೆ ಇದೆ ಅಂತ ಗೊತ್ತಾಗಿದೆ. ಈ ರೀತಿ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗಬೇಡಿ. ಕಾಂಗ್ರೆಸ್ ನೆಲೆ ಕಚ್ಚುತ್ತೆ. ಮುಂದೆ ನಮ್ಮ ಸಮುದಾಯ ಏನಿದೆ, ಮುಸ್ಲಿಂ ಸಮುದಾಯ, ಈ ಯಾವ ರೀತಿ ನಮ್ಗೆ 2023ರಲ್ಲಿ ನಾವು ಕೈ ಇಟ್ಟಿದ್ದೀವಿ, ಮುಂದೆ 2028ರಲ್ಲಿ ಕೈ ಕೊಡೋದು ಗೊತ್ತಿದೆ ನಮಗೆ. ಇದು ಅನಿವಾರ್ಯ ಅವಲ್ಲ, ನಮಗೆ ಪರ್ಯಾಯ ಮಾರ್ಗವು ಇದೆ ಅಂತ ಈ ಸಂದೇಶ ತಮ್ಮ ಮಾಧ್ಯಮ ಮುಖಾಂತರ ನಾವು ಕೊಡ್ತಾ ಇದ್ದೀವಿ. ಆದಷ್ಟು ಬೇಗ ರಾಜ್ಯ ನಾಯಕರು ಮತ್ತು ಅಹಿಂದ ನಾಯಕರು ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿಕೊಂಡು ನಮ್ಮ ಸಮುದಾಯಕ್ಕೆ ಏನು ಕಡೆಗಣಿಸಿದ್ದೀರಿ, ರಾಜೀನಾಮೆ ತಗೊಂಡಿದ್ದೀರಿ, ಅದನ್ನು ಮತ್ತೆ ಪರಿಶೀಲನೆ ಮಾಡಿ ತಾವು ವಾಪಸ್ ಉನ್ನತ ಮಟ್ಟದಲ್ಲಿ ಸ್ಥಾನವನ್ನು ಕೊಡಬೇಕು. ಮತ್ತು ಬೆಂಗಳೂರು ಉತ್ತರ ಆಫ್ರೀನ್ ಒಂದು ಮಹಿಳೆ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿದ್ದರು, ಅವರು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಇವೆಲ್ಲ ಯಾವುದು ಕೂಡ ಸಹಿಸಕ್ಕಾಗಲ್ಲ. ನಮಗೂ ಕೂಡ ರಾಜಕೀಯವಾಗಿ ಪ್ರಾತಿನಿಧ್ಯ ಕೊಟ್ಟು ನಮಗೆ ಬೆಳೆಯೋಕ್ಕೆ ಅವಕಾಶ ಮಾಡಿಕೊಡಿ. ನಾವು ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮುಂದೆ ಬೆಳಿಬೇಕು ಅಂತ ನಮಗೆ ಆಸೆ ಇದೆ. ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಅನ್ನೋದು ಜಾತ್ಯತೀತ ಪಕ್ಷ ಅಂತ ನಾವು ನಂಬಿ, ಸಿದ್ದರಾಮಯ್ಯ ಒಂದು ಜಾತ್ಯತೀತ ನಾಯಕ, ಎರಡನೇ ಡಿ ದೇವರಾಜ ಅರಸ್ ನಂತರ ನಾವು ಸಿದ್ದರಾಮಯ್ಯನನ್ನು ಕಾಣ್ತೀವಿ. ಆ ಲೆಕ್ಕಾಚಾರದಿಂದ ವೋಟ್ ಮಾಡಿದ್ವಿ. ವಿನಃ ತಮ್ಮ 5 ಗ್ಯಾರಂಟಿ ಏನು ಕೊಟ್ಟಿದ್ದೀರಾ ಸ್ವಾಮಿ, ಅದರಿಂದ ನಾವು ಆಸೆ ಪಡ್ಕೊಂಡು ಆ ದುರಾಸೆಗೆ ನಾವು ವೋಟ್ ಕೊಟ್ಟಿಲ್ಲ ನಿಮಗೆ. ಆದುದರಿಂದ ಏನು ವಿಷಯ ನಮ್ಮ ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಮಾಡಿದ್ದೀರಾ, ನಾವು ಗಂಭೀರವಾಗಿ ಪರಿಗಣಿಸಿ ಅವ್ರು ಯಾವ ಉನ್ನತ ಮಟ್ಟದ ಸ್ಥಾನವನ್ನು ಕೊಡಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಅಥವಾ ನಿಮ್ಮ ಜಿಲ್ಲಾ ಏನು ಕಚೇರಿಗಳ ಮುಖ್ಯ ಹಾಕುವ ಕಾರ್ಯಕ್ರಮ ಮುಂದೆ ಹಮ್ಮಿಕೊಳ್ಳಬೇಕಾದಂಥ ಈ ಮೂಲಕ ಮಾಧ್ಯಮ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ.